ನಾವು ಅದನ್ನು ಸಾಧಿಸಬೇಕು ಅನ್ನೋದು ಅಟಾಚಲ ಅವ್ನಿಗಿದ್ರೆ ಯಾವ ಕೋಚಿಂಗು ಇನ್ಸ್ಟಿಟ್ಯೂಟು ಯಾವುದು ಬೇಕಿಲ್ಲ. ಇವತ್ತಿನ ಯೂಟ್ಯೂಬೇ ಸಾಕು. ಸೃಷ್ಟಿ ದೇಶ್ಮುಖ ಆ ಥರ ಎಲ್ಲ ಅವರೆಲ್ಲ ಮನೇಲೇ ಓದಿರೋದು. ಆಲ್ ಇಂಡಿಯಾ ರ್ಯಾಂಕ್ 5. ಸೊ ಆಫ್ಲೈನಲ್ಲೂ ತುಂಬ ಜನ ಅಚೀವ್ ಮಾಡಿರೋರು ಇದ್ದಾರೆ, ಆನ್ಲೈನಲ್ಲೂ ಅಚೀವ್ ಮಾಡಿದ್ದಾರೆ. ಇಟ್ಸ್ ಡಿಪೆಂಡ್ ಆನ್ ದೆಮ್. ಎಜುಕೇಷನ್ ಬೇಸಿಸ್ ಮೇಲೆ ಇದ್ರೆ ಚೆನ್ನಾಗಿರುತ್ತೆ. ರಿಸರ್ವೇಷನ್ ಬರೀ ಕ್ಯಾಸ್ಟ್ ಅಂತ ಹೋದರೆ ಏನೂ ಆಗಲ್ಲ. ನಾಲೆಡ್ಜ್ಗೆ ಅಂತ ಬರಬೇಕು ಹೊರತು ಇಲ್ಲಿ ನಾನು ಯಾವುದೋ ಜಾಬ್ ಮಾಡಬೇಕು, ನಾನು ಜಾಬ್ ಗೆಲ್ಲೇಬೇಕು, ಜಾಬ್ ಗೆಲ್ಲಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ತೀನಿ. ದಟ್ ಇಸ್ ನಾಟ್ ದ ರೀಸನ್ ಆ್ಯಕ್ಚುಲಿ. ಏನಕ್ಕೆ ಬೆಂಗಳೂರು ಚೂಸ್ ಮಾಡಿದ್ರಿ? ಕ್ವಾಲಿಟಿ ಎಜುಕೇಷನ್ ಸಲುವಾಗಿ. ಮಿಡಲ್ ಕ್ಲಾಸ್ ಮತ್ತು ಪೂರ್ ಬ್ಯಾಕ್ಗ್ರೌಂಡ್ ಬಂದಿರೋ ಸ್ಟೂಡೆಂಟ್ಸಿಗೆ ಡೆಫಿನೆಟ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಅದು ಮಾತು ಹೇಳಿ. PGಲೂ ಸ್ಕ್ಯಾಮ್ ಆಗ್ತಿದೆ ಅಂತ ಹೇಳ್ತೀನಿ. ಪಕ್ಕ ಆಗುತ್ತೆ. ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಯಾವುದೂ ಇಲ್ಲ, ಎಲ್ಲ ನಿಮ್ಮ ಹಾರ್ಡ್ ವರ್ಕ್. ನೀವು ಹೆಂಗೆ ಸೋರ್ಸ್ನ ಯೂಟಿಲೈಸ್ ಮಾಡ್ಕೊಳ್ತೀರಾ, ಯಾವ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡ್ತೀರಾ. ಲೈಕ್ NCERTs ಆಗಿರಲಿ, ಬೇರೆ ಬೇರೆ ಸ್ಟ್ಯಾಂಡರ್ಡ್ ಬುಕ್ಸ್ನ ಮಲ್ಟಿಪಲ್ ಟೈಮ್ಸ್ ರಿವಿಷನ್ಸ್ ಮಾಡಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನಗನ್ಸಿದ್ದು. ಇವತ್ತಿನ ಟಾಪಿಕ್ ಬಂದು ಇವಾಗೆಲ್ಲ ಸ್ಟೂಡೆಂಟ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾವ ಥರ ಇದ್ದಾರೆ ಅಂದರೆ, ಜಾಬು ಅಂದರೆ ಗೌರ್ಮೆಂಟ್ ಜಾಬೇ ಅಂತ ಪ್ರಿಫರ್ ಮಾಡ್ತಾರೆ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗ್ತಿರೋರು ಯಾವ ಥರ ಪ್ರಿಪೇರ್ ಆಗ್ತಾರೆ, ಅವ್ರು ಏನೇನು ಫೇಸ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಮಾತಾಡ್ಸ್ಕೊಂಬರೋಣ ಬನ್ನಿ. ಗೌರ್ಮೆಂಟ್ ಜಾಬ್ ಅಂತಾರೆ. ಗೌರ್ಮೆಂಟ್ ಜಾಬ್ ಅಂದ ತಕ್ಷಣ ನಿಮಗೆ ಏನು ಅನಿಸುತ್ತೆ? ನನಗೆ ಇಟ್ಸ್ ಲೈಕ್ ಗೌರ್ಮೆಂಟ್ ಜಾಬ್ ಅಂದಿದ ತಕ್ಷಣ ಎಲ್ಲರೂ ಜಾಬ್ ಸೆಕ್ಯೂರಿಟಿ ನೋಡ್ತಾರೆ. ನನಗೆ ಜಾಬ್ ಸೆಕ್ಯೂರಿಟಿ ಅಲ್ಲ, ಇಟ್ಸ್ ಲೈಕ್ ಹೆಲ್ಪ್ ಮಾಡಬೇಕು ಗ್ರೌಂಡ್ ಲೆವೆಲಲ್ಲಿ. ಪಾಲಿಸೀಸ್ ಮೇಕರ್ಸ್ ಆಗಿ ಒಂದು ಒಳ್ಳೊಳ್ಳೆ ಪಾಲಿಸಿ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗ್ತಿರೋದು. ನೀವು ಎಷ್ಟು ವರ್ಷದಿಂದ ಪ್ರಿಪೇರ್ ಆಗ್ತಿದ್ದೀರಾ? ನಾನು ಆ್ಯಕ್ಚುಲಿ 6 monthsಯಿಂದ ಪ್ರಿಪೇರ್ ಆಗ್ತಿದ್ದೀನಿ. ನಾನು ಫ್ರೆಷರ್ ಆ್ಯಕ್ಚುಲಿ. ಫ್ರೆಷರಾಗಿ ಬಂದಿದ್ದೀರಾ? ಲೈಕ್ ನಿಮ್ಗೆ ಯಾರಾದರೂ ಗೈಡ್ ಮಾಡಿದ್ರೆ, ಇಲ್ಲ ನೀವೇ ಚೂಸ್ ಮಾಡಿದ್ರೆ, ಇಲ್ಲ ಮನೆ ಲೈಕ್ ಫ್ಯಾಮಿಲಿ ಅವ್ರು ಫೋರ್ಸ್ ಮಾಡಿದ್ಕೆ ಬಂದಿದ್ದೀರಾ? ಇಲ್ಲ ಯಾರು ಫೋರ್ಸ್ ಮಾಡಿಲ್ಲ, ಇಟ್ಸ್ ಪ್ಯಾಷನ್. ಓಕೆ. ಲೈಕ್ ಈಗ ಎಕ್ಸಾಮ್ಸ್ ಎಲ್ಲ KPS ಅವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ, ಅಪ್ಲೈ ಮಾಡಿ 2 to 3 years ಆದ್ರೂ ಎಕ್ಸಾಮ್ ಮಾಡಲ್ಲ. ಸೊ ನೀವೇನು ಹೇಳ್ತೀರಾ? ಅದು ಆ್ಯಕ್ಚುಲಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನಿಸುತ್ತೆ ಯೂತ್ ಮೇಲೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ನಮ್ಮ ಸ್ಟೇಟ್ ಸ್ಟೂಡೆಂಟ್ಸು ಮುಂದೆ ಬರಬೇಕು, ಅಚೀವ್ ಮಾಡಬೇಕು ಅನ್ನೋ ಅವ್ರಿಗಿರಬೇಕು ರೆಸ್ಪಾನ್ಸಿಬಿಲಿಟಿ. ಆ ಥರ ಇದ್ದರೆ ಡೆಫಿನೆಟ್ಲಿ ದೇ ವಿಲ್. ಓಕೆ. ಲೈಕ್ ಫ್ರೆಷರ್ ಆಗಿ ಬರೋರ್ಗೆ ಏನು ಸಜೆಸ್ಟ್ ಮಾಡ್ತೀರಾ? ಲೈಕ್ ಅವರು ಆನ್ಲೈನ್ ಕ್ಲಾಸ್ ತಗೊಳ್ಳೋದು ಬೆಟ್ರಾ, ಇಲ್ಲ ಆಫ್ಲೈನ್ ಕ್ಲಾಸ್ ಬಂದು ಇಲ್ಲೆಲ್ಲ ರೂಮ್ ಮಾಡ್ಕೊಂಡು ಇದ್ದು PGಲೆಲ್ಲ ಇದ್ಕೊಂಡು ಓದೋದು ಬೆಟ್ರಾ? ಎರಡೂ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಸೃಷ್ಟಿ ದೇಶ್ಮುಖ ಆ ಥರ ಎಲ್ಲ ಅವರೆಲ್ಲ ಮನೇಲೇ ಓದಿರೋದು. ಆಲ್ ಇಂಡಿಯಾ ರ್ಯಾಂಕ್ 5. ಸೊ ಆಫ್ಲೈನಲ್ಲೂ ತುಂಬ ಜನ ಅಚೀವ್ ಮಾಡಿರೋರು ಇದ್ದಾರೆ, ಆನ್ಲೈನಲ್ಲೂ ಅಚೀವ್ ಮಾಡಿದ್ದಾರೆ. ಇಟ್ಸ್ ಡಿಪೆಂಡ್ ಆನ್ ದೆಮ್. ನೀವು ನಿಮ್ಮ ಮೈಂಡ್ ಸ್ಟೆಬಿಲಿಟಿ ಚೆನ್ನಾಗಿದೆ, ನಿಮ್ಗೆ ಯಾರು ಮೋಟಿವೇಶನ್ ಬೇಡ ಅಂದರೆ ಆನ್ಲೈನ್ ತೊಗೊಳ್ಳಿ. ಇಲ್ಲ ನಿಮ್ಗೆ ಡೈಲಿ ಮೋಟಿವೇಶನ್ ಬೇಕು ಅಂತಂದರೆ ಆಫ್ಲೈನ್ ಬನ್ನಿ. ಕೆಲವರು ಯೂಟ್ಯೂಬ್ ಬೆಟರ್ ಅಂತ ಹೇಳ್ತಾರೆ. ನೀವು ಯೂಟ್ಯೂಬ್ ಓಕೆ ಅಂತೀರಾ, ಇಲ್ಲ ಇನ್ಸ್ಟಿಟ್ಯೂಟಿಗೆ ಬಂದು ಕೋಚಿಂಗ್ ತಗೊಳ್ಳೋದು ಬೆಟರ್ ಅಂತೀರಾ? ಇವಾಗ ನಿಮಗೆ ಬೇಸಿಕ್ಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ಕೋಚಿಂಗ್ ಬೇಕೇ ಬೇಕು. ಬೇಸಿಕ್ಸಿಂದ ಹೇಳ್ಕೊಡ್ತಾರೆ. ಇಲ್ಲ ನಿಮಗೆ ಬೇಸಿಕ್ಸ್ ಎಲ್ಲ ಚೆನ್ನಾಗಿದೆ, CBSEಲೇ ಓದಿದ್ದೀರಾ, NCERTs ಎಲ್ಲ ತುಂಬ ಚೆನ್ನಾಗಿದೆ ಬೇಸಿಕ್ಸ್ ಅಂದರೆ ನೀವೇನು ಬೇಡ, ಸೆಲ್ಫ್ ಸ್ಟಡಿನೂ ಓಕೆ, ಯೂಟ್ಯೂಬು ಓಕೆ. ಓಕೆ. ಬೇರೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಬೇರೆ ಏನಿಲ್ಲ, ಎಲ್ಲ ಚೆನ್ನಾಗಿ ಓದಿ, ಬೇರೆ ಕಡೆ ಡೈವರ್ಟ್ ಆಗಬೇಡಿ. ಲೈಕ್ ಇವಾಗ ಎಷ್ಟೊಂದು ಜನ ಹಳ್ಳಿಯಿಂದ ಬಂದಿರ್ತಾರೆ. ಸೊ ಅವರೆಲ್ಲ ಇವಾಗ ಅವ್ರಿಗೆ ಏನೇ ಇದ್ದರೂ ನಿಮ್ಮ PG ಫೀಸ್ ಪೇ ಮಾಡ್ತಾರೆ, ಊಟಕ್ಕೆ ಕಳಿಸ್ತಾರೆ, ಬುಕ್ಸಿಗಿಲ್ಲ ಅಂತ ಹೇಳಲ್ಲ. ಅದನ್ನು ಬಂದ್ಬಿಟ್ಟು ಇಲ್ಲಿ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಅದೆಲ್ಲ ಇಟ್ಕೊಳ್ಬೇಡಿ. ಸೊ ಚೆನ್ನಾಗಿ ಓದಿ ಅಷ್ಟೇ. ಇವರಿಷ್ಟು ಹೇಳಿದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಚಂದ್ರಲೇಔಟಲ್ಲಿ. ಅವ್ರು ಹೇಳಿದ ರಿಲೇಷನ್ಶಿಪ್ ಅನ್ನೋದು ಒಂಚೂರು ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲಿ ಓದಕ್ಕೆ ಬಂದಿರೋರು. ನಾನು ಇಲ್ಲಿ ಬಂದು 6 months ಆಯಿತು. ಆಲ್ಮೋಸ್ಟ್ ಬರ್ತಾರೆ, 1 month ಕಾನ್ಸಂಟ್ರೇಟ್ ಮಾಡ್ತಾರೆ, ಆಮೇಲೆ ಮತ್ತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿಕೊಂಡು 4 ವರ್ಷ ಇಲ್ಲೇ ಇರ್ತಾರೆ ಚಂದ್ರಲೇಔಟಲ್ಲೇ. ಅವರು ಮನೆಯಲ್ಲಿರೋರಿಗೆ ಏನನ್ಸುತ್ತೆ, ಇಲ್ಲಿ ಓದ್ತವ್ರೆ, ಕಷ್ಟಪಟ್ಟು ಓದ್ತಾರೆ, ಮಂತ್ಲಿ ದುಡ್ಡು ಹಾಕೋದು, ಲೈಕ್ ಲೈಬ್ರರಿ ಫೀಸ್ ಅಂತೆ. ಎಲ್ಲಿಂದ ಬಂದಿರೋ ನೀವು? ನಮ್ಮದು ಬಳ್ಳಾರಿ. ನಮ್ಮದು ಸಿಂದಗಿ ಬ್ರೋ, ಬಿಜಾಪುರ ಡಿಸ್ಟ್ರಿಕ್ಟ್ ಸಿಂದಗಿ. ಓಕೆ. ಎಲ್ಲರೂ ನಾರ್ತಿಂದನೇ ತುಂಬ ಬಂದಿದ್ದೀರಾ. ಬಟ್ ಏನಕ್ಕೆ ಧಾರವಾಡ ಚೂಸ್ ಮಾಡ್ತಿಲ್ಲ? ಅಲ್ಲೂ ಒಳ್ಳೊಳ್ಳೆ ಕೋಚಿಂಗ್ ಸೆಂಟ್ರ್ ಇದೆ, ಏನಕ್ಕೆ ಬೆಂಗಳೂರೇ ಚೂಸ್ ಮಾಡ್ತಿದ್ದೀರಾ? ಅಲ್ಲಿ KPSC ಲೆವೆಲ್ಗೆ ಓಕೆ, ಬಟ್ UPSC ಅಂತ ಬಂದರೆ ಸ್ವಲ್ಪ ಸ್ಟ್ರಾಟಜಿಸು ಥಿಂಕಿಂಗು ಲೆವೆಲ್ ಜಾಸ್ತಿ ಆಗುತ್ತೆ, ಬಟ್ ಸಿಲೆಬಸ್ ಬಿಡ್ತಿರುತ್ತೆ. ಸೊ ಅಲ್ಲಿಗಿಂತ ಸ್ವಲ್ಪ ಇನ್ನು ಬೇರೆ ಇನ್ಸ್ಟಿಟ್ಯೂಟು ಬೆಂಗಳೂರು, ಲೈಕ್ ಡೆಲ್ಲಿ, ಹೈದ್ರಾಬಾದ್, UPSC ಈ ಥರ ಬೆಸ್ಟು. ಹೈದ್ರಾಬಾದು KPSC ಅಂಡರಲ್ಲಿ ಓಕೆ. ಬೆಂಗಳೂರು ಅಂತ ಬಂದುಬಿಟ್ರೆ ನಾಟ್ ಓನ್ಲಿ ವಿಜಯನಗರ, ಚಂದ್ರಲೇಔಟ್, ಓವರ್ ಆಲ್ ಕರ್ನಾಟಕ ಇನ್ಸೈಟ್ಸ್ ಬೆಸ್ಟ್. ಇನ್ಸೈಟ್ಸ್ ನೆಕ್ಸ್ಟ್ ಕೊಟ್ಟಿದ್ದಕ್ಕೂ ಅಮೌಂಟು ಬರ್ತೈತೆ, ನೆಕ್ಸ್ಟ್ ಲೆವೆಲ್ ಬರ್ತೈತೆ. ಓಕೆ ಬ್ರೋ, ಈಗ ಹಳ್ಳಿ ಕಡೆ ಇರ್ತಾರೆ,
ಅವರಿಗೆ ಬಂದು ಇಲ್ಲಿ ಸ್ಟೇ ಮಾಡ್ಕೊಂಡು ಫೀಸ್ ಎಲ್ಲ ಪೇ ಮಾಡ್ಕೊಂಡು ಪಿ ಜಿ ಮತ್ತು ರೂಮ್ ಬಾಡಿಗೆ ರೆಂಟ್ ಪೇ ಮಾಡೋಕ್ಕಾಗಲ್ಲ. ಲೈಕ್ ಅವರು ಆನ್ಲೈನ್ ಕ್ಲಾಸಸ್ ತಗೊಳ್ಳೋದು ಬೆಟರಾ ಇಲ್ಲ ಬೇರೆ ಏನಾದ್ರು? ಬಟ್ ಆನ್ಲೈನ್ ಕ್ಲಾಸ್ ತೊಗೊಳೋದು ಬೆಟ್ರು ಇಲ್ಲ ಅಂತಿಲ್ಲ. ಬಟ್ ನೀವು ಟೆಸ್ಟ್ ಸೀರೀಸ್ ಅಂತ ಮೇನ್ಸ್ ಅಂತ ಅದೊಂದು ವೇ ಅಂತ ಬಂದಾಗ ನಿಮಗೆ ಮೇನ್ಸು ನೀವು ಅದರ ಟೆಸ್ಟ್ ಸೀರೀಸ್ ಒಂದು ಕಂಡಕ್ಟ್ ಮಾಡಿ ನೀವು ಕ್ಲಾಸಸ್ಸು ಆನ್ಲೈನಲ್ಲಿ ತೊಗೊಂಡ್ರು ಹೊರ್ತಾಯ್ತು, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಮೇನ್ ಟೆಸ್ಟ್ ಅಂದರೆ ನಾವು ರೇಟಿಂಗ್ ಬರೆಯೋದಿರುತ್ತೆ. ಸೊ ಹಂಗಾಗಿ ನೀವು ಟೆಸ್ಟ್ ಸೀರೀಸ್ ಆದರೂ ನೀವು ಕೋಚಿಂಗಲ್ಲಿ ತೊಗೊಂಡ್ರೆ ಬೆಸ್ಟ್ ಆಗುತ್ತೆ. ಯಾಕಂದರೆ ನಿಮಗೆ ಅಲ್ಲೇ ವ್ಯಾಲ್ಯೂಯೇಷನ್ ಮಾಡಿ ಯಾವ ಥರ ಮಿಸ್ಟೇಕ್ ಇದ್ದರೂ ಲೆಕ್ಚರ್ಸ್ ಅದನ್ನೇ ನಿಮಗೆ ಏನು ಮಿಸ್ಟೇಕ್ ಇರ್ತದೋ ಅದನ್ನು ಹೇಳ್ತಾರೆ. ಮಿಡಲ್ ಕ್ಲಾಸಲ್ಲಿ ಇರ್ತಾರೆ, ಅವ್ರು ಬಂದು ಬೆಂಗಳೂರಲ್ಲಿ ಈ ಥರ ಕ್ಲಾಸಸ್ ತಗೊಂಡು ಸರ್ವೈವ್ ಆಗ್ಬೋದಾ? ಬೈ ಎಲ್ಲರೂ ಹೇಳ್ತಾರೆ ದುಡ್ಡಿಲ್ಲ ಅಂದರೂ ಓದ್ಬೋದು, ಹಾರ್ಡ್ ವರ್ಕು ಡೆಡಿಕೇಶನು ಇದ್ದರೆ ಇಂಪಾರ್ಟೆಂಟ್ ಅಷ್ಟೇ ಸಾಕಂತಾರೆ. ಬಟ್ ರಿಯಾಲಿಟಿ ಅಂತ ಬಂದರೆ ಸ್ವಲ್ಪ ದುಡ್ಡು ಇರಲೇಬೇಕಾಗುತ್ತೆ. ಅದು ಎಕ್ಸ್ಪೆಷಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ದುಡ್ಡು ಬೇಕೇ ಬೇಕಾಗುತ್ತೆ. ಬಟ್ ಜಾಸ್ತಿ ಬೇಡ ಅಂತಂದರೂ ಕೂಡ ಅಟ್ಲೀಸ್ಟ್ 1-2 ಇಯರ್ಸ್ ಆದರೂ 1 ಇಯರ್ಸ್ ಆದರೂ ನಾವು ಕೋಚಿಂಗಲ್ಲಿ ಏನಾದರೂ ಸೇರಿಕೊಂಡ್ರು ಹಳ್ಳಿಯಿಂದ ಬಂದರೆ ಮೇನ್ ಗೊತ್ತಿರೋಲ್ಲ. ಲೈಕ್ ಯಾವ ಥರ ಸ್ಟ್ಯಾಚರ್ಡಿ ಮೇಂಟೈನ್ ಮಾಡೋಕ್ಕೋ ಆ ಥರ ಏನೋ ಸ್ವಲ್ಪ ಕೆಲವೊಂದು ಟಿಪ್ಸ್ ಎಲ್ಲ ಕೋಚಿಂಗ್ ಸೆಂಟ್ರ್ ಸಿಗುತ್ತೆ. ಬಟ್ ಮಾಡಿದ್ರೇ ಬೆಸ್ಟ್, ಕೋಚಿಂಗಲ್ಲಿ ನೀವು ತೊಗೊಂಡ್ರೇ ಯೂಸ್ ಆಗುತ್ತೆ. ಮಂತ್ಲಿ ನಿಮಗೆ ಖರ್ಚು ಎಷ್ಟು ಬರುತ್ತೆ? ಲೈಕ್ ಕೋಚಿಂಗ್ ಸೆಂಟ್ರ್ ಇದೆಲ್ಲ ಬಿಟ್ಟು ಡಿಪೆಂಡ್ ಅಪಾನು ಅವರ ಅವರೇಜ್ ಅಂತ ಬಂದುಬಿಟ್ರೆ ಒಂದು 8,000 to 9,000 ಅದು ಬೆಂಗಳೂರಲ್ಲಿ ಪರ್ ಮಂತ್. ಪರ್ ಮಂತ್. ಲೈಕ್ ಕೋಚಿಂಗ್ ಸೆಂಟ್ರಿಗೆಲ್ಲ ಬಂದು ಇಯರ್ಲಿ ಅಲ್ವಾ ಅದು? ಇಯರ್ಲಿ ಎಷ್ಟು ಇರುತ್ತೆ ಅವರೇಜ್ ಪ್ಯಾಕೇಜ್? ಅವರೇಜ್ ಪ್ಯಾಕೇಜ್ ಅಂತಂದರೆ ನಮ್ಮ ಇನ್ಸೈಟ್ಸ್ ಅಂತಂದರೆ ಒಂದು 24 ಇದೆ. ಓಕೆ. ಬಟ್ ನಮ್ಮ ವಿನಯ್ ಸರ್ ಕಮ್ಮಿ ಮಾಡ್ತಾರೆ, ಅವರು ಚೆನ್ನಾಗಿದ್ದಾನೆ. ಓಕೆ. ಬಟ್ ಸಾರ್ ಕೈಂಡ್ನೆಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಅವ್ರದ್ದು. ಸೊ ಹಂಗಾಗಿ ಕಮ್ಮಿ ಮಾಡ್ತಾರೆ ಇನ್ಸೈಟ್ಸ್. ನಾನು ಪ್ರಿಫರ್ ಮಾಡೋದು ಬೆಂಗಳೂರಲ್ಲಿ ಇನ್ಸೈಟ್ಸ್. ಓಕೆ. ಬಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗುರು, ಅದನ್ನು ಮಾತ್ರ ಹೇಳ್ಬಲ್ಲ. ಅದು 1 ಇಯರ್ಗಲ್ಲ ಪ್ಯಾಕೇಜ್? 1 ಇಯರ್. ಲೈಬ್ರರಿ ಎಲ್ಲ ಇರುತ್ತಾ? ಅದು ಮಂತ್ಲಿ ಪೇ ಇರುತ್ತಾ? ಮಂತ್ಲಿ ಇರುತ್ತೆ. ಬಟ್ ಡಿಪೆಂಡ್ ಅಪಾನ್ ಲೈಬ್ರರಿ. ಅದರೊಳಗೂ ನೀನು ಲಕ್ಸರಿ AC ಬೇಕಾ ನಾನ್ AC ಬೇಕಾ ಆದರೂ ಹೋಗ್ತದೆ. ಬಟ್ ಇರುತ್ತೆ ಅದೆಲ್ಲ ಮಿನಿಮಮ್ 1000. ಮಿನಿಮಮ್ ನಿನಗೆ 2000ವರೆಗೂ ಅಪ್ ಟು 2000ವರೆಗೂ ಇರುತ್ತೆ ಪರ್ ಮಂತ್. ಬ್ರೋ ಈಗ ಲೈಕ್ ಡಿಗ್ರಿಲಿ ಇರ್ತಾರೆ, ಲೈಕ್ ಅವರು ಫ್ಯೂಚರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕು ಅಂತ ಪ್ರಿಪೇರ್ ಆಗ್ತಿರ್ತಾರೆ. ಲೈಕ್ ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಡಿಗ್ರಿ ಮುಗಿದ ಮೇಲೆ ನೀವು ಡಿಗ್ರಿ ಮುಗಿಯುತ್ತೆ ಏನಂತ ಒಂದು ತಿಂಗಳು 2 ತಿಂಗಳು ಮುಂಚೆನೇ ನಾನು ಈ ಥರ ಏನಾಗಬೇಕು ಅನ್ನೋದು ಒಂದು ಐಡಿಯಾ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಖಂಡಿತ ಏನಾದರೂ ಆಗ್ಬೋದು. ಓಕೆ. ಬಟ್ ಕೆಲವೊಂದು ಪ್ಯಾಷನ್ ಇಟ್ಕೊಂಡು ಮಾಡಿರಿ. ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ಯಾರೋ ಪೇರೆಂಟ್ಸ್ ಹೇಳ್ತಾರೆ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೋಗೋಕೆ ಹೋಗಬೇಡಿ. ಸ್ಟೇ ಮಾಡೋ PG ಬಗ್ಗೆ ಏನಾದರೂ ಎಲ್ಲ ಸೇಫ್ ಇದೆಯಾ? ಲೈಕ್ ಯಾವ ಥರ ಇದೆ PG ರೂಮ್ಸ್ ಬಗ್ಗೆ ಎಲ್ಲ? PG ಓಕೆ, ಬಟ್ ಕೆಲವೊಂದು ಕಡೆ ಸ್ಕ್ಯಾಮ್ ಆಗ್ತಿರ್ತವೆ. ಮೇ ಬಿ ಎಕ್ಸ್ಪೆಷಲಿ ನನಗೆ ಬೇರೆ ಸ್ಟೇಟಲ್ಲಿ ಅಷ್ಟೊಂದು ಗೊತ್ತಿಲ್ಲ. ಸೊ ನಾನು ಬೆಂಗಳೂರಲ್ಲಿರೋ ಕಾರಣಕ್ಕಾಗಿ ಕೆಲವೊಂದು ಕಡೆ ನಮಗೆ ಅನುಭವ ಆಗ್ತಿತ್ತು. ಬಟ್ ಕೆಲವೊಬ್ಬರು ಸೇವ್ ಮಾಡಿದ್ರು. ಬಟ್ ಹುಷಾರಿಂದ ಸ್ವಲ್ಪ ಇಂಥ ಮೇನ್ ಸಿಟಿಗಳಲ್ಲಿ ಸ್ವಲ್ಪ ಹುಷಾರಿಂದಾಗಿ ಇರಿ ಅಂತ. ಓಕೆ. PGಲೂ ಸ್ಕ್ಯಾಮ್ ಆಗ್ತಿದೆ ಅಂತ ಪಕ್ಕ ಆಗುತ್ತೆ. ಗೌರ್ಮೆಂಟ್ ಜಾಬ್ ಅಂದ ತಕ್ಷಣ ನಿಮಗೇನು ಅನಿಸುತ್ತೆ? ಈಗಿನ ಇಲ್ಲಿರೋ ಕಂಡೀಷನ್ ಹೇಗಿದೆ? ಕಂಡೀಷನ್ ಏನಿಲ್ಲ ಬ್ರೋ, ತುಂಬ ಜನ ಓದ್ತಾ ಇದ್ದಾರೆ, ಓಕೆ, ತುಂಬ ಕಾಂಪಿಟೇಷನ್ ಇದೆ. ಓಕೆ. ಅದರಲ್ಲಿ ನಾವು ಎಕ್ಸ್ಪರ್ಟಾಗಿ ಓದಿ ನಮ್ಮ ಎಫರ್ಟಾಗಿ ಓದಿದ್ರೆ ನಾವು ಗೆಲ್ಬೋದು, ಗೌರ್ಮೆಂಟ್ ಕೆಲಸ ತಗೋಬೋದು. ಆನ್ಲೈನ್ ಕ್ಲಾಸ್ ತಗೊಳ್ಳೋರಿಗೆ ಬೆಟರ್ ಅನ್ಸುತ್ತಾ? ಆಫ್ಲೈನ್ ಬಂದು ಅಟೆಂಡ್ ಮಾಡೋರಿಗೆ ಬೆಟರ್ ಅನ್ಸುತ್ತಾ? ನನ್ನ ಪ್ರಕಾರ ಆಫ್ಲೈನ್ ಕ್ಲಾಸಸ್ ಬೆಟರು. ಓಕೆ. ಹೆಂಗೆ ಅಂದರೆ ಆನ್ಲೈನ್ ಕ್ಲಾಸಸ್ ಕೇರ್ಲೆಸ್ ಇರುತ್ತೆ. ಓಕೆ. ಆಫ್ಲೈನ್ ಕ್ಲಾಸಸ್ ಆದರೆ ಈಸಿ, ಅಂದರೆ ಅಲ್ಲೇ ಇರ್ತೀವಿ, ಪಾಠ ಕೇಳ್ತಿರ್ತೀವಿ. ಆದ್ದರಿಂದ ಆಫ್ಲೈನ್ ಕ್ಲಾಸಸ್ ಬೆಟರ್. ಬ್ರೋ ಈಗ ಈ ಕೋಚಿಂಗ್ ಸೆಂಟ್ರ್ಗಳು ತುಂಬ ಆಗಿಬಿಟ್ಟಿದ್ದಾವೆ. ಲೈಕ್ ಅದು ಈ ಧಾರವಾಡ ಮತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಯಾವ್ದು ಬೆಟರ್ ಓದೋದಕ್ಕೆ? ಸರ್ ಫಸ್ಟ್ ಆಫ್ ಆಲ್ ಅವನಿಗೆ ನಾನು ಮಾಡಬೇಕು ಅನ್ನೋದು ಅವನಿಗೆ ಜವಾಬ್ದಾರಿ ಇರಬೇಕು. ಅದು ಚಾಲು ನಾವು ಅದನ್ನು ಸಾಧಿಸಬೇಕು ಅನ್ನೋದು ಅಟಾಚಲ ಅವನಿಗಿದ್ರೆ ಯಾವ ಕೋಚಿಂಗು ಇನ್ಸ್ಟಿಟ್ಯೂಟು ಯಾವುದು ಬೇಕಿಲ್ಲ. ಇವತ್ತಿನ ಯೂಟ್ಯೂಬೇ ಸಾಕು. ಹೌದು. ಇವಾಗ ಸೋಮೆನ್ ಇನ್ಸ್ಟಿಟ್ಯೂಟ್ ಅಂದರೆ ತುಂಬಾ ಹೆಲ್ಪ್ ಮಾಡ್ತಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಅಂತ. ಎಲ್ರಿಗೂ ನಮ್ಮ ಮಕ್ಕಳು ಗೆಲ್ಲಬೇಕು ಅಂತ ನಮ್ಮ ಕರ್ನಾಟಕ ಮುಂದೆ ಬರಬೇಕು ಅಂತ ಹೇಳಿ ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ. ತುಂಬ ಇನ್ಸ್ಟಿಟ್ಯೂಟ್ ಎಲ್ಲ ಕೂಡ ಎಷ್ಟೋ ಕೂಡ ಫ್ರೀ ಎಲ್ಲ ಕೋಚಿಂಗ್ ಕೊಡ್ತಿದ್ದಾರೆ. ಅದನ್ನು ಯೂಸ್ ಮಾಡ್ಕೊಂಡು ಖಂಡಿತ ಗೆಲ್ಬೋದು ಅಂತ ಹೇಳಕ್ಕೆ. ಲೈಕ್ ಮನಸ್ಸಿದ್ರೆ ಮಾರ್ಗ ಅಂತ ಜಾಬು ಇದು ಯಾವುದು ಲೆಕ್ಕ ಅಲ್ಲ. ಫಸ್ಟ್ ಆಫ್ ಆಲ್ ನಾಲೆಡ್ಜ್. ಸರ್ ನೀನು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡು, ನೀನು ಗೌರ್ಮೆಂಟಲ್ಲಿ ಕೆಲಸ ಮಾಡು, ನೀನು ಮನೇಲಿ ಕೆಲಸ ಮಾಡು, ಎಲ್ಲದಕ್ಕೂ ನಾಲೆಡ್ಜ್ ಈಸ್ ವೆರಿ ಇಂಪಾರ್ಟೆಂಟ್. ಮನೇಲಿ ಕೂಡ ಇವತ್ತಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಚಪ್ಪಲಿ ಹೊಲಿಯೋರು ಕೂಡ ಓದಬೇಕು. ಇವತ್ತು ಚಪ್ಪಲಿ ಹೊಲಿಯೋರು ಕೂಡ ಎಜುಕೇಷನ್ ತಿಳ್ಕೊಬೇಕು. ಇವತ್ತಿನ ನಾಲೆಡ್ಜ್ ಭಾಳ ಇಂಪಾರ್ಟೆಂಟ್. ನಾಲೆಡ್ಜ್ಗೆ ಅಂತ ಬರಬೇಕು ಹೊರತು ಇಲ್ಲಿ ನಾನು ಯಾವುದೋ ಜಾಬ್ ಮಾಡಬೇಕು, ನಾನು ಜಾಬ್ ಗೆಲ್ಲೇಬೇಕು, ಜಾಬ್ ಗೆಲ್ಲಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ತೀನಿ. ದಟ್ ಇಸ್ ನಾಟ್ ದ ರೀಸನ್ ಆ್ಯಕ್ಚುಲಿ. ಕರಪ್ಷನ್ ಅದು ಯಾವುದೋ ಥಿಂಕೂ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಅವನು ನಾಲೆಡ್ಜ್ ಅಷ್ಟೇ ಅವ್ನು ಗುರಿಯಾಗಿ ಇಟ್ಕೊಬರ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಬೆಳಗಾವಿ.
ಧಾರವಾಡ ನಿಯರ್ ಇದ್ರಿ, ಏನಕ್ಕೆ ಬೆಂಗಳೂರು ಚೂಸ್ ಮಾಡಿದ್ರಿ? ಕ್ವಾಲಿಟಿ ಎಜುಕೇಷನ್ ಸಲುವಾಗಿ. ನೀವು ಎಷ್ಟು ವರ್ಷದಿಂದ ಓದ್ತಿದ್ದೀರಾ? ಬ್ರೋ ನಂದು 1.5 ವರ್ಷ ಆಗಿದೆ, 2 ವರ್ಷ ಆಗಿದೆ. ಇನ್ವೆಸ್ಟ್ ಮಾಡಿ ಓದೋದು ಬೆಟ್ರ್ ಅಂತೀರಾ, ಲೈಕ್ ಯಾರನ್ನ ಫ್ರೆಂಡ್ ಹತ್ರ ಸಜೆಷನ್ ತಗೊಂಡು ಲೈಬ್ರರಿಗೆ ಹೋಗಿ ಓದೋದು ಬೆಟ್ರ್ ಅಂತೀರಾ? ಸೊ ನಾನು ಬಂದಾಗ ಫಸ್ಟ್ ಟೀಚರ್ಸ್ದು ಪಾಠ ಕೇಳಬೇಕಿತ್ತು. ನಾನು ಸಪ್ರೇಟಾಗಿ ಓದ್ತೀನಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಂತ ನಾನು ಇನ್ಸ್ಟಿಟ್ಯೂಟ್ಗೆ ಸೇರಿದ್ದು. ಓಕೆ. ಸೊ ಈಗ ಅವ್ರಿಗೆ ಒಬ್ಬೊಬ್ಬರ ಮೇಲೆ ಬಿಟ್ಟಿದ್ದು, ಈಗ ಹೆಂಗೆ ಅವ್ರಿಗೆ ಇಷ್ಟ ಓದೋಕೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಎಲ್ಲ ತಿಳ್ಕೊತೀನಿ ಅಂತ ಅಂದರೆ ಅವರು ತೊಗೊಳ್ದೆ ಲೈಬ್ರರಿಲಿ ಕುಂತ್ಕೊಂಡು ಓದ್ಬೋದು. ನೀವೇನು ಹೇಳ್ತೀರಾ? ಬ್ರೋ ನನ್ನ ಪ್ರಕಾರ ಕ್ಲಾಸ್ ಇಂಪಾರ್ಟೆಂಟು, ಆದರೆ ಕೋಚಿಂಗ್ ಸೆಂಟ್ರಲ್ಲಿ ತೊಗೋಬೇಕು ಅಂತಲ್ಲ. ಯೂಟ್ಯೂಬಲ್ಲೂ ತುಂಬ ಫ್ರೀ ಕ್ಲಾಸಸ್ ಇದ್ದಾವೆ. ಈಗ ಕ್ಲಾಸಸ್ ಇಲ್ಲಾಂದರೆ ನಮ್ಗೆ ಎಷ್ಟೇ ನಾಲೆಡ್ಜ್ ಇದ್ದರೂ ಅದು ಗ್ರೇಡೆಡ್ ಆಗಿರಲ್ಲ, ನಾವು ಸಿಕ್ಕಿದೆಲ್ಲ ಓದ್ತಾ ಇರ್ತೀವಿ. UPSC ಮೇನ್ ಪ್ರಾಬ್ಲಮ್ ಅದು, ನಾವೇನು ಓದಬಾರ್ದು ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಗೈಡೆನ್ಸ್ ಬೇಕು. ಅದು ಕೋಚಿಂಗ್ ಸೆಂಟ್ರಿಂದನೇ ತೊಗೋಬೇಕು ಅಂತೇನಿಲ್ಲ. ಯೂಟ್ಯೂಬ್ ಚಾನಲ್ಸಲ್ಲಿ ತುಂಬ ಜನ ಇದ್ದಾರೆ ಇವಾಗ. ನಾನು ಆ್ಯಕ್ಚುಲಿ ಈಗ ಯೂಟ್ಯೂಬ್ ಚಾನಲ್ಲೇ ಒಂದು ಆಪ್ಷನಲ್ಸು ಪ್ರಿಪೇರ್ ಆಗ್ತಾಯಿದ್ದೀನಿ. ಓಕೆ. ನಾನು ಧಾರವಾಡಲ್ಲೇ ಓದಿದ್ದು ಅಣ್ಣ, ಬಟ್ ಅಲ್ಲಿ KPSCಗೆ ಚೆನ್ನಾಗಿದೆ ಧಾರವಾಡ. ಓಕೆ. ಬಟ್ UPSC ಅಂತ ಬಂದರೆ ಬೆಂಗಳೂರಿಗೆ ಬರಲೇಬೇಕು. ಬೆಂಗಳೂರು ಬೆಟ್ರ್. ಲೈಕ್ ಇಲ್ಲಿ ಕೋಚಿಂಗ್ ಸೆಂಟ್ರು ಬೆಂಗಳೂರಲ್ಲಿ ತುಂಬ ಇದ್ದಾವೆ, UPSCಗೂ KPSCಗೂ. ಬಟ್ ಯಾವ ಕೋಚಿಂಗ್ ಸೆಂಟ್ರ್ ಏನಾದರೂ ಬೆಟರು ಅಂದರೆ ಬಜೆಟ್ ಫ್ರೆಂಡ್ಲಿ ಇರೋರಿಗೆ, ಹೊಸ್ದಾಗಿ ಬರೋರಿಗೆ ಏನು ಹೇಳ್ತೀರಾ? ನಾವು ಫೀಡ್ಬ್ಯಾಕ್ ಕೇಳೇ ಬರ್ತೀವಿ, ಸ್ಟೂಡೆಂಟ್ಸ್ ಅಲ್ವಾ, ಅವ್ರ ಫೀಡ್ಬ್ಯಾಕ್ ಮೇಲೆ ಬರ್ತೀವಿ. ಆ್ಯಕ್ಚುಲಿ ಇನ್ಸೈಟ್ಸ್ ಅವರು ಕಮ್ಮಿ ಮಾಡ್ತಾರೆ ಸ್ಟೂಡೆಂಟ್ಸ್ ಅವ್ರಿಗೆ, ಅದಕ್ಕೋಸ್ಕರ. ಮತ್ತು ಫ್ಯಾಕಲ್ಟೀಸು ಚೆನ್ನಾಗಿದ್ದಾರೆ, ಸೊ ಇಲ್ಲಿ ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸಸ್ ತಗೊಬಂದು ಮಾಡ್ಕೋಬೋದು. ಎಲ್ಲವೂ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಫ್ಲೈನ್ ಅಂದ್ರೂ ಸೇಮ್ ಕ್ಲಾಸೇ ಇರ್ತಾರೆ, ಸೇಮ್ ಫ್ಯಾಕಲ್ಟೀಸೇ ಇರ್ತಾರೆ. ಒಂದು ಎಕ್ಸ್ಟ್ರಾ ಏನಂತ ಅಂದರೆ ನಿಮ್ಗೊಬ್ರು ಗೈಡ್ ಥರ ಇರ್ತಾರೆ, ಮೆಂಟರ್ ಅಂತ ಇಲ್ಲಿ ಅಲಾಟ್ ಮಾಡ್ತಾರೆ. ಅದು ಬಿಟ್ಟರೆ ಸೇಮ್ ಆಫ್ಲೈನ್ಗೂ ಆನ್ಲೈನ್ಗೂ ಅಷ್ಟೇ ಡಿಫ್ರೆನ್ಸ್ ಇರಲ್ಲ. ನೀವು ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನೀವು ಮಾಡ್ಬೋದು ಆನ್ಲೈನ್ ಕ್ಲಾಸ್ ತಗೊಂಡು. ರಿಸರ್ವೇಷನ್ ಬಗ್ಗೆ ಏನು ಹೇಳ್ತೀರಾ? ನನ್ನ ಪ್ರಕಾರ ರಿಸರ್ವೇಷನ್ ಓಕೆ, ಅದು ಸ್ಟೂಡೆಂಟ್ಸಿಗೆ ಎಫೆಕ್ಟ್ ಆಗೋಷ್ಟು ಇರಬಾರ್ದು, ಬಟ್ ಅದು ಕಂಟಿನ್ಯೂ ಬರೀ ಕ್ಯಾಸ್ಟಲ್ಲಿ ಮಾತ್ರ ಇರಲೇಬಾರ್ದು ರಿಸರ್ವೇಷನ್ ಅನಿಸುತ್ತೆ. ಇವಾಗ ಓದಿರೋರಿಗೂ ಓದಿಲ್ಲದೆ ಇರೋರಿಗೂ ಏನೂ ಡಿಫ್ರೆನ್ಸೇ ಆಗಲ್ಲ ರಿಸರ್ವೇಷನ್ ಎಲ್ಲ ಇದ್ದರೆ. ಸೊ ನೀವೇನು ಹೇಳ್ತೀರಾ? ನನ್ನ ಪ್ರಕಾರ ರಿಸರ್ವೇಷನ್ ರಿಕ್ವೈರ್ ಇದೆ. ಎಲ್ಲ ಒಂದೇ ಕಂಡೀಷನಲ್ಲಿ ಇರೋಕ್ಕಾಗಲ್ಲ, ಬಿಕಾಸ್ ಇನ್ನೂ ಸಹ ನಾವು ಅಂದ್ಕೊಂಡಿದ್ದೀವಿ ತುಂಬ ಜನ ಫೈನಾನ್ಷಿಯಲ್ ಬೇಸಿಸ್ ಮೇಲೆ ಇದ್ದರೆ ಚೆನ್ನಾಗಿರ್ತದೆ. ಎಜುಕೇಷನ್ ಬೇಸಿಸ್ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ ರಿಸರ್ವೇಷನ್. ಬರೀ ಕ್ಯಾಸ್ಟ್ ಅಂತ ಹೋದರೆ ಏನೂ ಆಗಲ್ಲ. ರಿಲೇಟಿವ್ಸ್ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಗೌರ್ಮೆಂಟ್ ಜಾಬ್ ಇರ್ತಾರೆ. ಸೊ ಕೆಲವರಿಗೆ ಓದೋಕ್ಕೆ ಸ್ಟೂಡೆಂಟ್ಗೆ ಇಷ್ಟ ಇರಲ್ಲ, ಫೋರ್ಸ್ಫುಲಿ ಏನು ಹೇಳ್ತಾರೆ, ಗೌರ್ಮೆಂಟ್ ಜಾಬ್ ಅಂತಾರೆ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ? ಫೋರ್ಸ್ಫುಲಿ ಮಾಡಿದರೆ ಓದಲ್ಲ, ನಾವೇ ಓದಬೇಕು ಅಂತ ಬಂದರೂ ಕೆಲವೊಮ್ಮೆ ಓದೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಮೊದಲಿಂದನೂ ಬಂದುಬಿಟ್ಟಿದೆ ಗೌರ್ಮೆಂಟ್ ಜಾಬ್ ಅಂದರೆ. ಈವನ್ ಪ್ಯೂನ್ ಆದ್ರೂ ಸಾಕು, ಗೌರ್ಮೆಂಟ್ ಜಾಬ್ ಆದರೆ ಅದು ಒಂದು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದೆ. ಒಂದು ಆ ಥರ ಏನಿಲ್ಲ, ಅಂದರೆ ಅಷ್ಟೇನು ಸ್ಕೋಪ್ ಅಂತ ಏನು ಕೊಡೋ ಹಂಗಿಲ್ಲ ಇನ್ನು ಗೌರ್ಮೆಂಟ್ ಇದರಲ್ಲೇನು. ಪೇರೆಂಟ್ಸ್ನು ಹಂಗೆ ಫೋರ್ಸ್ಫುಲಿ ಇದನ್ನು ಮಾಡಬಾರ್ದು. ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಆ ಫೀಲ್ಡಿಗೆ ಬಿಟ್ಬಿಡ್ಬೇಕು ಅವ್ರನ್ನ ಅಂತ. ಲೈಕ್ ಈಗ KPSCಲೆಲ್ಲ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ. ಲೈಕ್ ಪೇಪರೆಲ್ಲ ಮಿಸ್ಟೇಕ್ಸ್ ಆಗಿದೆ, ಕನ್ನಡ ಟ್ರಾನ್ಸ್ಲೇಷನ್ ಎಲ್ಲ ತುಂಬ ಮಿಸ್ಟೇಕ್ ಇದೆ ಅಂತ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಆದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅವರು ಇಂಗ್ಲೀಷ್ನಲ್ಲೇ ನೋಡಿ ಬರೆದ್ಬಿಡ್ತಾರೆ. ಬಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ನಿಜವಾಗ್ಲೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಸೀರಿಯಸ್ ಇಶ್ಯೂ ಮಾಡಿ KPSC ಬೋರ್ಡ್ ಅವರು ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ ಮಾಡಬಾರ್ದು. ಒಂದು ಸಲ ಅಲ್ಲ, 2 ಸಲ ಅಲ್ಲ, ತುಂಬ ಸಲ ರಿಪೀಟ್ ಆಗಿದೆ. ಈ ಥರ ಮಾಡಿದರೆ ತುಂಬ ಮಕ್ಕಳ ಜೀವನ ಭವಿಷ್ಯ ಎಲ್ಲ ಹಾಳಾಗುತ್ತೆ. ಫಸ್ಟ್ ಆಫ್ ಆಲ್ ಏನಂದರೆ KPSC ಬೋರ್ಡಲ್ಲಿರೋರು ಫಸ್ಟು ಕರೆಕ್ಟಾಗಿರಬೇಕು. ಅವ್ರು ಕರೆಕ್ಟಾಗಿದ್ದರೆ ಎಲ್ಲನೂ ಕರೆಕ್ಟಾಗೇ ಆಗುತ್ತೆ. ಒಂದು ಸಲ ಇಯರ್ಲಿ ಒನ್ಸ್ ಮಾಡಿದ್ರೆ ಸಾಕು. ಅವರು ಸುಮ್ಮನೆ ಹಿಂಗೆ 1 ಸಲ 2 ಸಲ ರಿಪೀಟ್ ಮಾಡ್ಕೊತ ಹೋದರೆ ಎಷ್ಟೊಂದು ಸ್ಟೂಡೆಂಟ್ಸಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರು ಕರೆಕ್ಟಾಗಿರಬೇಕು ಫಸ್ಟು. ಇವಾಗ ನಾವೀಗ ಇವಾಗ ಬಂದೀವಲ್ಲ ಕಾಂಪಿಟೇಟಿವ್ ಒಳಗೆ, ನಮ್ಮದು ನಡೀತೈತೆ. ಪಾಪ ಒಂದು 5-6 ವರ್ಷದಿಂದ ಓದ್ತಾ ಇರ್ತಾರಲ್ಲ, ಪಾಪ ಏಜೆಲ್ಲ ಹೋಗ್ಬಿಡುತ್ತಲ್ಲ, ಅಂಥವ್ರಿಗೆ ಭಾಳ ಎಫೆಕ್ಟ್ ಆಗ್ತದೆ ಅದು. ಸೊ ಇಯರ್ಲಿ ಕರೆದ್ರೆ ಬೆಸ್ಟ್ ಅನ್ಸುತ್ತೆ. ಇಯರ್ಲಿ ಕರೆಯಂಗಿಲ್ಲಲ್ಲ, ಎವ್ರಿ ಇಯರ್ ಬೇಕಾದ್ರೆ ಅನೌನ್ಸ್ ಮಾಡ್ತಾರೆ, ಅಪ್ಲೈ ಮಾಡಿ ಅಂತಾರೆ, ದುಡ್ಡು ಕಿತ್ಕೊಳ್ತಾರೆ. ನೆಕ್ಸ್ಟ್ ನೋಟಿಫಿಕೇಶನೇ ಬರಲ್ಲ. ಅಪ್ಲೈ ಮಾಡಿ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ನೋಟಿಫಿಕೇಶನ್ ಯಾವಾಗೋ ಬರ್ದಿರ್ತೀವಿ, ರಿಸಲ್ಟ್ ಯಾವಾಗೋ ಬರುತ್ತೆ. ಅದಕ್ಕೆ ಕಾಯ್ಕೊಂತ ಒಂದು 4-3 ವರ್ಷ ಕೊಡೋಕ್ಕಾಗಲ್ಲ ಅಲ್ಲ. ಅಥಾರಿಟಿ ಸ್ಟ್ರಿಕ್ಟ್ ಆಗಿರಬೇಕು. ರೀಸೆಂಟಾಗೆಲ್ಲ ತುಂಬ ಸ್ಟ್ರೈಕ್ ಮಾಡ್ತಿದ್ದಾರೆ, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ. ಇವನ್ ಒಂದು ನೋಟಿಫಿಕೇಶನು ಬಿಟ್ಟಿಲ್ಲ. ಹೌದು, ಮೊನ್ನೆ ಕೂಡ ಮಾಡಿದ್ರು ಇಲ್ಲಿ, ಅದನ್ನು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಪ್ರೊಟೆಸ್ಟ್ ಮಾಡೋರು ಮಾಡ್ತಾ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಹಾಗೆ ಆಗಿದೆ. ಏನು ಅಷ್ಟು ಆ್ಯಕ್ಷನ್ ತಗೋತಾ ಇಲ್ಲ. ಗರ್ಲ್ಸಿಗೆ ಅವರೇಜ್ಲಿ ಮಂತ್ಲಿ ಎಷ್ಟು ಬೇಕಾಗುತ್ತೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ?
ನಿಯರ್ಲಿ ಒಂದು 8,000 8.5K ಅಂತೂ ಎವ್ರಿ ಮಂತ್ ಹೋಗುತ್ತೆ. ಬಿಕಾಸ್ 6,000 ಆ ಥರನೇ ರೆಂಟ್ ಆದರೆ ಅದು ಬಿಟ್ಟು ಎಕ್ಸ್ಟ್ರಾ ನಾವು ಬುಕ್ಸು ಮೆಟೀರಿಯಲ್ಸು ಮತ್ತು ಪೆನ್ನು ವಗೇರೆ ತುಂಬ ಇರುತ್ತೆ. ಪ್ರಾಬ್ಲಮ್ಸು ಖರ್ಚು ಎಲ್ಲವೂ ಆಗಿ ಒಂದು 8.5 9 ತನಕನೂ ಹೋಗುತ್ತೆ. ವಿತೌಟ್ ಇನ್ಸ್ಟಿಟ್ಯೂಟು ಪರ್ ಮಂತು 8,000 to 9,000 ಬೇಕು ಅಂತ ಹಾಂ ಹೌದು. ಸ್ಟಡಿ ಮಟೀರಿಯಲ್ ಅದು ಇದೆಲ್ಲ ಒಂದು ಆ್ಯಂಡ್ ಲೈಬ್ರರಿಗೆಲ್ಲ ಇಫ್ ಇನ್ ಕೇಸ್ ಲೈಬ್ರರಿ ಹಚ್ತೀವಿ ಅಂದರೆ ಅವರೂ ಸಹ 3 months ಪ್ಯಾಕೇಜ್ 4 months ಪ್ಯಾಕೇಜ್ ಥರ ಮಾಡಿರ್ತಾರೆ. 1,500 2,000 ಅಂತ ಎಲ್ಲ ಹೇಳ್ತಾರೆ ಪರ್ ಮಂತು. ಸೊ ಮಿಡಲ್ ಕ್ಲಾಸ್ ಮತ್ತು ಪೂರ್ ಬ್ಯಾಕ್ಗ್ರೌಂಡ್ ಬಂದಿರೋ ಸ್ಟೂಡೆಂಟ್ಸಿಗೆ ಡೆಫಿನೆಟ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಾವೆಲ್ಲ ಪಿ ಜಿಲೇ ಓದ್ಕೋಬೇಕು ಅಂತಲೇ ಅನ್ಕೋತೀವಿ. ಬೇರೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ. ಇಫ್ ಇನ್ ಕೇಸ್ KPSCಗೆ ಇವಾಗ ಪ್ರಾಬ್ಲಮ್ ಆಗಿದೆಯಲ್ಲ, ಅದನ್ನು ವಿ ಹೋಪ್ ಕರ್ನಾಟಕ ಗೌರ್ಮೆಂಟ್ ಅದನ್ನು ಅಡ್ರೆಸ್ ಮಾಡಿ ಆ ಇಶ್ಯೂನ ಕರೆಕ್ಟ್ ಮಾಡುತ್ತೆ ಅಂತ ಅಷ್ಟೇ. ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ ಬಿಡ್ತಾರೆ, ಅಪ್ಲಿಕೇಶನ್ ಆಗಿ 2-3 ವರ್ಷ ಆದರೂ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ, ಯಾವುದೇ ನೋಟಿಫಿಕೇಶನ್ ಬಿಡಲ್ಲ. ಈ ಥರ ಹೇಗೆ ಸರ್ವೈವ್ ಆಗ್ತೀರಾ? ಈ ಥರ ಸರ್ವೈವ್ ಆಗ್ಬೇಕಂದ್ರೆ ನಾವು ನಮ್ಮಲ್ಲೇ ಸ್ಟೆಬಿಲಿಟಿ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಸ್ಟ್ರೆಂತ್ನ ಜಾಸ್ತಿ ಮಾಡ್ಕೋಬೇಕು ಅವಾಗ. ಓಕೆ. ಹಾಂ, ಈ ಥರ ಕಂಡೀಷನಲ್ಲೆಲ್ಲ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾವ? ಫ್ಯಾಮಿಲಿ ಸಪೋರ್ಟ್ ಮಾಡಿದಾಗ ನಾವು ಇದನ್ನು ಗೌರ್ಮೆಂಟ್ ಜಾಬ್ನ ಅಪ್ಲೈ ಮಾಡಲಿಕ್ಕೆ ಹೋಗ್ತಿರ್ತೇವೆ. ಓಕೆ. ಹಾಂ, ನೀವೇನು ಹೇಳ್ತೀರಾ? ಇದು ಜಾಬ್ ಅಂದರೆ ಗೌರ್ಮೆಂಟ್ ಜಾಬ್ ಇದ್ದರೆ ನಾವು ಸ್ವಲ್ಪ ಜೀವನ ಒಂದು 60 ವರ್ಷ ಮಟ್ಟ ಆರಾಮ್ ಇರ್ಬೋದು. ಅದೊಂದು ಕಾರಣಕ್ಕೆ ಗೌರ್ಮೆಂಟ್ ಜಾಬ್. ನಿಮ್ಗೆ ಏನು ಅನ್ಸುತ್ತೆ ರಿಸರ್ವೇಷನ್ ಬಗ್ಗೆ? ಇರಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಏನಕ್ಕೆ? ಅಂದರೆ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಆಗ್ತಿದೆ ರಿಸರ್ವೇಷನಿಂದ? ರಿಸರ್ವೇಷನಿಂದ ಕೆಲವೊಂದು ಜನಕ್ಕೆ ರಿಸರ್ವೇಷನ್ ಸಿಗ್ತಾ ಇಲ್ಲ, ಕೆಲವೊಂದು ಜನಕ್ಕೆ ರಿಸರ್ವೇಷನ್ ಸಿಗ್ತಾ ಇದೆ. ಅದನ್ನು ಎಲ್ಲರಿಗೂ ಒಂದು ಸಮಾನವಾಗಿ ಇರಬೇಕಂತ ನಾನು ಹೇಳ್ತೇನೆ ಅಷ್ಟೇ. ನೀವು? ಅದು ಎಲ್ಲರಿಗೂ ಒಂದೇ ಸಮಾನತೆ ಇರಲಿ ಅಂತ ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳ್ತೀನಿ. ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ರಿಸರ್ವೇಷನಿಂದ? ಒಬ್ಬೊಬ್ಬರಿಗೆ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸಲ್ಲಿ ಕಟ್ ಆಫ್ ಹೋಗ್ತಿರ್ತದೆ. 0.5 ಹೋಗಿದೆ ಬ್ರೋ ಎಷ್ಟೋ ಜನ. 0.5 ಆದರೆ ರಿಸರ್ವೇಷನಿಂದ ಅದರಿಂದ ಪ್ರಾಬ್ಲಮ್ ಭಾಳ ಜನ ವಿದ್ಯಾರ್ಥಿ ಆಗ್ತಾ ಇದೆ. ಅದರಿಂದ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಬೇಕು. ಬ್ರೋ ನೀವೇನು ಹೇಳ್ತೀರಾ? ನಂದು ರಿಸರ್ವೇಷನಲ್ಲಿ ಅಟ್ಲೀಸ್ಟ್ ಎಜುಕೇಷನ್ ಸಿಸ್ಟಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದರೆ ಚಲೋ ಅನಿಸುತ್ತೆ.